ನಮಸ್ಕಾರ ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ ನೀವೊಂದು ಕೋರ್ಟ್ ಹಾಲ್ ನಲ್ಲಿ ಇದ್ದೀರಾ. ಎದುರುಗಡೆ ಒಬ್ಬ ಜಡ್ಜ್ ಕೂತಿದ್ದಾರೆ. ಅವರು ನ್ಯಾಯದ ದೇವತೆ ಅಂದ್ರೆ ಗಾಡೆಸ್ ಆಫ್ ಜಸ್ಟಿಸ್ ತರ ಇರಬೇಕು, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ನ ಪ್ರೊಟೆಕ್ಟ್ ಮಾಡಬೇಕು. ಬಟ್ ಇವತ್ತು ಅದೇ ಜಡ್ಜು ರಿಟೈರ್ಡ್ ಆದ್ಮೇಲೆ ಒಂದು ಪಬ್ಲಿಕ್ ಮೀಟಿಂಗ್ ನಲ್ಲಿ ನಿಂತು ನೀನು ಹಿಂದೂ ಅಲ್ಲ, ಹಿಂದೂ ಅನ್ನೋ ಪದಕ್ಕೆ ಪರ್ಷಿಯನ್ ಭಾಷೆಯಲ್ಲಿ ಕಳ್ಳ ಅನ್ನೋ ತರ ಅರ್ಥ ಇದೆ ಅಂತ ಹೇಳಿದ್ರೆ ಶಾಕ್ ಆಗುತ್ತಾ? ಎಸ್, ಇದು ಎಕ್ಸಾಕ್ಟ್ಲಿ ಆಗಿರೋದು ನಮ್ಮ ಕರ್ನಾಟಕದ ಬೀದರ್ನಲ್ಲಿ. ಬಾಂಬೆ ಹೈಕೋರ್ಟ್ ನ ರಿಟೈರ್ಡ್ ಜಡ್ಜ್ BG ಕೊಲ್ಸೆ ಪಾಟೀಲ್ ರವರು ಹಿಂದೂ ಇಸ್ ನಾಟ್ ಅ ರಿಲಿಜನ್ ಮತ್ತು ಹಿಂದೂ ಅಂದ್ರೆ ಡೆರೋಗೇಟರಿ ವರ್ಡ್ ಅಂತೆಲ್ಲ ಹೇಳಿ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ವೈಟ್, ಇಸ್ ಹಿ ರೈಟ್? ಹಿಸ್ಟ್ರಿ ಏನ್ ಹೇಳುತ್ತೆ? ಪರ್ಷಿಯನ್ ಡಿಕ್ಷನರಿನಲ್ಲಿ ನಿಜವಾಗ್ಲೂ ಹಿಂದೂ ಅಂದ್ರೆ ಕಳ್ಳ ಅಂತ ಇದೆಯಾ? ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ, ಒಬ್ಬ ರಿಟೈರ್ಡ್ ಆದ ಜಡ್ಜು ಯಾವ ಕಾನ್ಸ್ಟಿಟ್ಯೂಷನ್ ಹೋತನ್ನ ತಗೊಂಡಿರ್ತಾರೋ ಅವರು ಹೀಗೆ ಮಾತಾಡೋದು ಎಷ್ಟು ಸರಿ? ಇವತ್ತಿನ ಎಪಿಸೋಡ್ ನಲ್ಲಿ ವಿ ವಿಲ್ ಡಿಕೋಡ್ ದ ಹಿಸ್ಟ್ರಿ ಆಫ್ ಎಟಿಮಾಲಜಿ ಅಂಡ್ ಎಥಿಕ್ಸ್ ಬಿಹೈಂಡ್ ದಿ ಸ್ಟೇಟ್ಮೆಂಟ್. ವೆಲ್ಕಮ್ ಟು ದಿ ಶೋ, ಲೆಟ್ಸ್ ಡಿಗ್ ಡೀಪ್. ಸ್ನೇಹಿತರೆ, ಸ್ಟೋರಿ ಶುರು ಆಗಿದ್ದು ಬೀದರ್ನ ಬಸವ ಕಲ್ಯಾಣದಲ್ಲಿ. ಲಿಂಗಾಯತ ಸುಫಿ ಸಂತರ ಸಮಾವೇಶ ನಡೀತಾ ಇತ್ತು. ಸ್ಟೇಜ್ ಮೇಲೆ ಇದ್ದವರು ರಿಟೈರ್ಡ್ ಜಸ್ಟಿಸ್ BG ಕೊಲ್ಸೆ ಪಾಟೀಲ್. ಇವರು ಆರ್ಡಿನರಿ ಪರ್ಸನ್ ಅಲ್ಲ, ಫಾರ್ಮರ್ ಜಡ್ಜ್ ಆಫ್ ಬಾಂಬೆ ಹೈಕೋರ್ಟ್. ಕಾಯ್ದೆ ಕಾನೂನು ಎಲ್ಲ ಗೊತ್ತಿರುವಂತಹ ವ್ಯಕ್ತಿ. ಅವ್ರು ಹೇಳಿದ್ದು ಇದನ್ನೇ, ಹಿಂದೂ ಅನ್ನೋ ವರ್ಡ್ಗೆ ಇಂಡಿಯನ್ ಒರಿಜಿನ್ ಇಲ್ಲ. ಓಕೆ, ಇದನ್ನು ಬಿಟ್ಬಿಡೋಣ. ಇದು ಪರ್ಷಿಯನ್ ಲ್ಯಾಂಗ್ವೇಜ್ ಇಂದ ಬಂದ ವರ್ಡ್. ಓಕೆ, ಇದನ್ನು ಎಕ್ಸೆಂಪ್ಟ್ ಮಾಡ್ಬಿಡೋಣ. ಪರ್ಷಿಯನ್ ನಲ್ಲಿ ಹಿಂದೂ ಅಂದ್ರೆ ಕಳ್ಳ, ಡಕಾಯಿತ, ಸ್ಲೇವ್ ಅನ್ನೋ ಅರ್ಥ ಇದೆ ಅಂತ. ಇದನ್ನ ಕ್ಷಮಿಸಕ್ಕಾಗಲ್ಲ. ಮುಘಲರು ಅಥವಾ ಫಾರಿನರ್ಸ್ ಇಂಡಿಯಾಗೆ ಬಂದಾಗ ಇಲ್ಲಿನ ಜನರನ್ನ ಇನ್ಸಲ್ಟ್ ಮಾಡೋಕೆ ಈ ವರ್ಡ್ ಯೂಸ್ ಮಾಡ್ತಾ ಇದ್ರು. ಸೊ ನಾವ್ಯಾರು ಹಿಂದೂ ಅಲ್ಲ, ಇದು ಬ್ರಾಹ್ಮಣಿಕ್ ಸಿಸ್ಟಮ್ ಕ್ರಿಯೇಟ್ ಮಾಡಿರೋ ಕಾನ್ಸ್ಪಿರಸಿ. ಕೇಳೋಕೆ ತುಂಬಾ ಡಿಸ್ಟರ್ಬ್ ಆಗೋ ಸ್ಟೇಟ್ಮೆಂಟ್ ಇದು. ಯಾಕಂದ್ರೆ ಮಿಲಿಯನ್ಸ್ ಆಫ್ ಪೀಪಲ್ ಹಿಂದೂ ಅನ್ನೋದನ್ನ ತಮ್ಮ ಐಡೆಂಟಿಟಿ ಅನ್ಕೊಂಡಿದ್ದಾರೆ. ಎಷ್ಟೊಂದು ಜನ ಫೇಸ್ಬುಕ್ ನಲ್ಲಿ ಅಂತ ಹಿಂದೂ, ವಿಕಾಸ್ ಹಿಂದೂ, ವಿವೇಕ್ ಹಿಂದೂ, ಪ್ರಜ್ವಲ್ ಹಿಂದೂ ಅನ್ನುವಂತಹ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಒಬ್ಬ ಜಡ್ಜ್ ಯಾಕೆ ಹೀಗೆ ಹೇಳಿದ್ರು? ಇಸ್ ದೇರ್ ಎ ಹಿಡನ್ ಅಜೆಂಡಾ ಅಥವಾ ಅವರು ಹೇಳಿದ್ರಲ್ಲಿ ಟೆಕ್ನಿಕಲ್ ಟ್ರೂತ್ ಏನಾದ್ರೂ ಇದೆಯಾ? ಬನ್ನಿ ಸ್ನೇಹಿತರೆ, ಫಸ್ಟ್ ಹಿಸ್ಟ್ರಿ ಪುಸ್ತಕವನ್ನ ಓಪನ್ ಮಾಡೋಣ. ಲೆಟ್ಸ್ ಫ್ಯಾಕ್ಟ್ ಚೆಕ್ ದಿ ಪರ್ಷಿಯನ್ ಕನೆಕ್ಷನ್. ಪಾಟೀಲ್ ಸರ್ ಹೇಳಿದ್ರಲ್ಲಿ ಒಂದು ವಿಷಯ ಕರೆಕ್ಟ್ ಇದೆ. ಅದೇ ಹಿಂದೂ ಅನ್ನೋ ವರ್ಡ್ಗೆ ರೂಟು ಪರ್ಷಿಯನ್ ಅಥವಾ ಅರೇಬಿಕ್ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು. ಬಟ್ ಮೀನಿಂಗ್ ಬಗ್ಗೆ ಅವರು ಹೇಳಿದ್ದು ಸರಿನಾ? ಆಕ್ಚುಲಿ ಏನ್ಷಿಯಂಟ್ ಪರ್ಷಿಯನ್ಸ್ ಅಂದ್ರೆ ಇರಾನಿಯರು ಮತ್ತು ಇಂಡಿಯನ್ಸ್ಗೆ ತುಂಬಾ ಕ್ಲೋಸ್ ಕನೆಕ್ಷನ್ ಇತ್ತು. ನಮ್ಮ ಋಗ್ವೇದ ಮತ್ತು ಅವರ ಅವೇಷ್ಟ ಅಂದ್ರೆ ಜೊರಾಸ್ಟ್ರಿಯನ್ ಟೆಕ್ಸ್ಟ್ ನಲ್ಲಿ ತುಂಬಾ ಸಿಮಿಲಾರಿಟೀಸ್ ಇವೆ. ಬಟ್ ಇಲ್ಲಿ ಒಂದು ಲಿಂಗ್ವಿಸ್ಟಿಕ್ ಮ್ಯಾಜಿಕ್ ಕೂಡ ಇದೆ. ಸಾಂಸ್ಕ್ರಿಟ್ ನಲ್ಲಿ ನಾವು ಸಾ ಅಂತ ಹೇಳಿದ್ರೆ ಏನ್ಷಿಯಂಟ್ ಪರ್ಷಿಯನ್ಸ್ ನಲ್ಲಿ ಹ ಅಂತ ಪ್ರೊನೌನ್ಸ್ ಮಾಡ್ತಿದ್ರು. ಎಕ್ಸಾಂಪಲ್ ನೋಡಿ, ಸಪ್ತ 7 ಅಂತಿತ್ತು, ಪರ್ಷಿಯನ್ ನಲ್ಲಿ ಅದೇ ಹಪ್ತ ಅಂತಿತ್ತು. ಈಗ ಅದೇ ರೀತಿ ಸಾಂಸ್ಕ್ರಿಟ್ ನಲ್ಲಿ ಸೋಮ ಅಂತ ಇದ್ರೆ ಪರ್ಷಿಯನ್ಸ್ ನಲ್ಲಿ ಹೋಮ ಅಂತಿದ್ರು. ಸಾಂಸ್ಕ್ರಿಟ್ ನಲ್ಲಿ ಸಿಂಧು ಅಂತ ಇತ್ತು, ಪರ್ಷಿಯನ್ ಅವರು ಹಿಂದೂ ಅಂದ್ರು. ಸೊ ಬೇಸಿಕಲಿ ಹಿಂದೂ ಅಂದ್ರೆ ಯಾರು ಅಂದ್ರೆ ಸಿಂಧೂ ನದಿ ಆಚೆಗೆ ವಾಸ ಮಾಡ್ತಾ ಇರೋರು. ಇಟ್ ವಾಸ್ ಎ ಜಿಯೋಗ್ರಫಿಕಲ್ ಟರ್ಮ್. ಅಟ್ ದಟ್ ಟೈಮ್ ಇಟ್ ಮೀನ್ಡ್ people living near Indus River. It had no religious meaning initially. Just an address ಅಷ್ಟೇ ಅದು. ಹಾಗಾದ್ರೆ ಕಳ್ಳ ಅನ್ನೋ ಅರ್ಥ ಎಲ್ಲಿಂದ ಬಂತು ಸ್ವಾಮಿ? ಸ್ನೇಹಿತರೆ, ಇದು ತುಂಬಾ ಕಾಂಟ್ರವರ್ಸಿ ಇರುವ ವಿಷಯ. ಕೆಲವು ಮಿಡಿಯೇವಲ್ ಪರ್ಷಿಯನ್ ಡಿಕ್ಷನರೀಸ್ ನಲ್ಲಿ ಇಸ್ಲಾಮಿಕ್ ಇನ್ವೇಷನ್ ಟೈಮ್ ನಲ್ಲಿ ಹಿಂದೂ ಅನ್ನೋ ಪದಕ್ಕೆ ಬ್ಲಾಕ್, ಸ್ಲೇವ್ ಅಥವಾ ಈ ಗಾರ್ಡ್ ಅನ್ನೋ ಮೀನಿಂಗ್ ಅನ್ನ ಸರ್ಪೆಟ್ ಆಯ್ತು ಅಂತ ಕೆಲವು ಹಿಸ್ಟೋರಿಯನ್ಸ್ ಹೇಳ್ತಾರೆ. ಯಾಕಂದ್ರೆ ಅವಾಗ ಇಂಡಿಯಾ ಮೇಲೆ ಅಟ್ಯಾಕ್ ಆದಾಗ ಇಲ್ಲಿನ ಜನರನ್ನ ಸೋಲ್ಸಿ ಸ್ಲೇವ್ಸ್ ಆಗಿ ತಕೊಂಡು ಹೋಗ್ತಿದ್ರು. ಸೊ ಪೊಲಿಟಿಕಲಿ ಆ ಪದಕ್ಕೆ ನೆಗೆಟಿವ್ ಶೇಡ್ ಬಂತು ಅಂತ ಒಂದು ವಾದ ಇದೆ. ಬಟ್ ಒರಿಜಿನಲ್ ಮೀನಿಂಗ್ ಕಳ್ಳ ಅಲ್ಲ. ಒರಿಜಿನಲ್ ಮೀನಿಂಗ್ ಸಿಂಧೂ ನದಿ ಆಚೆ ಬದುಕ್ತಾ ಇರೋರು. ಸೊ ಜಸ್ಟಿಸ್ ಪಾಟೀಲ್ ಅವರು ಬೇರೆ ಎಲ್ಲಾ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನ ಬಿಟ್ಬಿಟ್ಟು ಬರೀ ನೆಗೆಟಿವ್ ಇಂಟರ್ಪ್ರಿಟೇಷನ್ ನ ಮಾತ್ರ ಯಾಕೆ ಹೈಲೈಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ದಟ್ ಇಸ್ ಎ ಬಿಗ್ ಕ್ವಶನ್. ಇದು ಸೆಲೆಕ್ಟಿವ್ ಫ್ಯಾಕ್ಟ್ ಪಿಕಿಂಗ್ ಅಲ್ಲ. ಈಗ ಮೇನ್ ಮ್ಯಾಟರ್ ಬರೋಣ. ಹಿಸ್ಟ್ರಿನ್ ಸೈಡ್ ಇಟ್ಬಿಡಿ. ಇಸ್ ಇಟ್ ಓಕೆ ಫಾರ್ ಎ ರಿಟೈರ್ಡ್ ಜಡ್ಜ್ ಟು ಸ್ಪೀಕ್ ಲೈಕ್ ದಿಸ್? ಫ್ರೆಂಡ್ಸ್, ಒಂದು ಸೆಕೆಂಡ್ ಯೋಚನೆ ಮಾಡಿ, ಒಬ್ಬ ಜಡ್ಜ್ ಅಂದ್ರೆ ಯಾರು? ಈಸ್ ಅ ಸಿಂಬಲ್ ಆಫ್ ಇಂಪಾರ್ಶಿಯಾಲಿಟಿ. ಅವರು ಕಾನ್ಸ್ಟಿಟ್ಯೂಷನ್ ನ ಓದ್ ತಗೊಂಡಿರ್ತಾರೆ. ಈವನ್ ಇಫ್ ಹಿ ಇಸ್ ರಿಟೈರ್ಡ್, ಪೀಪಲ್ ಲುಕ್ ಅಟ್ ಹಿಮ್ ಆಸ್ ಅ ಲೀಗಲ್ ಅಥಾರಿಟಿ. ಯಾವಾಗ ಒಬ್ಬ ಜಡ್ಜ್ ನಿಮ್ಮ ಐಡೆಂಟಿಟಿನೇ ಒಂದು ಬೈಗುಳ ಅಂತ ಹೇಳ್ತಾರೋ ಅವಾಗ ಏನಾಗುತ್ತೆ? ಸೋಷಿಯಲ್ ಹಾರ್ಮೋನಿ ಡಿಸ್ಟರ್ಬ್ ಆಗುತ್ತೆ. ಕಮ್ಯುನಿಟಿ ಮಧ್ಯೆ ದ್ವೇಷ, ಹೇಟ್ರೆಡ್ ಸ್ಟಾರ್ಟ್ ಆಗುತ್ತೆ. ಟ್ರಸ್ಟ್ ಇನ್ ಜುಡಿಷಿಯರಿ, ಜನರಿಗೆ ಕೋರ್ಟ್ ಮೇಲೆ ಇರೋ ನಂಬಿಕೆ ಹೋಗುತ್ತೆ. ಜಡ್ಜ್ಗಳೇ ಹೀಗೆ ಬಯಾಸ್ಡ್ ಆಗಿ ಯೋಚನೆ ಮಾಡಿ
ಮಾಡಿದ್ರೆ ನಮಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಲೀಗಲ್ ಪಾಯಿಂಟ್ ಆಫ್ ವ್ಯೂ ಇಂದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ 19(1) ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಇದೆ, ಜಡ್ಜ್ಗೂ ಇದೆ. ಅವರು ತಮ್ಮ ಪರ್ಸನಲ್ ಒಪಿನಿಯನ್ ಹೇಳ್ಬೋದು. ಬಟ್ ಅದೇ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ 19(2) ಕೂಡ ಇದೆ. ಇದೇನ್ ಹೇಳುತ್ತೆ ಗೊತ್ತಾ? ಸ್ಪೀಚ್ ಶುಡ್ ನಾಟ್ ಡಿಸ್ಟರ್ಬ್ ಪಬ್ಲಿಕ್ ಆರ್ಡರ್ ಆರ್ ಮೊರಾಲಿಟಿ. ಮತ್ತೆ IPC ಸೆಕ್ಷನ್ 153A ಮತ್ತು 295A ಪ್ರಕಾರ ರಿಲಿಜನ್ ಬಗ್ಗೆ ಹೇಟ್ ಸ್ಪೀಚ್ ಮಾಡೋ ಆಗಿಲ್ಲ. ಪಾಟೀಲ್ ಸರ್ ಇಷ್ಟು ದೊಡ್ಡವರಾಗಿ ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ? ಪಾಟೀಲ್ ಸರ್ ಹೇಳಿದ ಮಾತು ಟೆಕ್ನಿಕಲಿ ಅಕಾಡೆಮಿಕಲಿ ಆರ್ಗ್ಯುಮೆಂಟ್ ಇರ್ಬೋದು, ಬಟ್ ಟೋನ್ ಮತ್ತು ಪ್ಲಾಟ್ಫಾರ್ಮ್ ನೋಡಿದ್ರೆ ಇದು ಪ್ರೊವೊಕೇಶನ್ ತರ ಕಾಣಿಸುತ್ತೆ ಅಲ್ವಾ? ಒಬ್ಬ ಕಾಮನ್ ಮ್ಯಾನ್ ಹೀಗೆ ಹೇಳಿದ್ರೆ ಯಾರು ಕೇರ್ ಮಾಡಲ್ಲ. ಬಟ್ ಒಬ್ಬ ರಿಟೈರ್ಡ್ ಜಸ್ಟಿಸ್ ಹೀಗೆ ಹೇಳಿದ್ರೆ ಅದು ಜಡ್ಜ್ಮೆಂಟ್ ತರ ಕೇಳಿಸುತ್ತೆ. ಅದಕ್ಕಾಗಿ ಆ ಪರ್ಸನ್ ಆಫ್ ದಟ್ ಸ್ಟೇಚರ್ ನೀಡ್ಸ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಪಾಟೀಲ್ ಸರ್ ಇನ್ನೊಂದು ಮಾತು ಹೇಳಿದ್ರು, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ಬ್ರಾಹ್ಮಿನ್ ಕಾನ್ಸ್ಪಿರಸಿ. ಇಲ್ಲಿ ನಾವು 1995 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡ್ಲೇಬೇಕು. ಜಸ್ಟಿಸ್ JS ವರ್ಮಾ ಅಂತ ಅನ್ಸುತ್ತೆ ಅವರ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಹಿಂದೂಯಿಸಂ ಇಸ್ ಎ ವೇ ಆಫ್ ಲೈಫ್. ಟೆಕ್ನಿಕಲಿ ಹಿಂದೂಯಿಸಂ ಅನ್ನೋದು ಒಂದು ಆರ್ಗನೈಸ್ಡ್ ರಿಲಿಜನ್ ತರ, ಲೈಕ್ ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂ ತರ ಸ್ಟಾರ್ಟ್ ಆಗಿಲ್ಲ. ಇದು ಹಲವಾರು ಸಂಪ್ರದಾಯಗಳ ಕೂಡಿಕೆ. ಅಂದ್ರೆ ಶೈವ ಇದೆ, ವೈಷ್ಣವ ಇದೆ, ಶಕ್ತಿ ಅನ್ನುವಂತ ಕಾನ್ಸೆಪ್ಟ್ ಇದೆ. ಎಲ್ಲರೂ ಸೇರಿನೇ ಹಿಂದೂ ಆಗಿರೋದು. ಪಾಟೀಲ್ ಸರ್ ಆರ್ಗ್ಯುಮೆಂಟ್ ಏನಂದ್ರೆ, ನಾವು ಬಹುಜನರು, ನಾವು ವೇದಿಕ್ ಕಲ್ಚರ್ ಅನ್ನ ಫಾಲೋ ಮಾಡಲ್ಲ, ನಾವು ಹಿಂದೂ ಅಲ್ಲ ಅಂತ. ಇದು ಪೊಲಿಟಿಕಲ್ ಆರ್ಗ್ಯುಮೆಂಟ್. ಬಟ್ ಹಿಂದೂ ಅನ್ನೋ ಪದವೇ ನೀಚ ಅಂತ ಹೇಳೋದು ಎಷ್ಟು ಸರಿ ಸ್ವಾಮಿ? ಇಮ್ಯಾಜಿನ್ ಮಾಡಿ, ನಾಳೆ ಯಾರೋ ಒಬ್ರು ಬಂದು ಇಂಡಿಯಾ ಅನ್ನೋ ಹೆಸರು ಬ್ರಿಟಿಷರು ಕೊಟ್ಟಿದ್ದು, ಸೊ ನಾವು ಇಂಡಿಯನ್ಸ್ ಅಲ್ಲ ಅಂತ ಹೇಳಿದ್ರೆ ಲಾಜಿಕ್ ಏನೋ ಇದೆ, ಬಟ್ ಪ್ರಾಕ್ಟಿಕಲಿ ಅದು ಸ್ಟುಪಿಡ್ ಆರ್ಗ್ಯುಮೆಂಟ್ ಆಗುತ್ತೆ. ಯೋಚನೆ ಮಾಡಿ. ಬಿಕಾಸ್ ಟುಡೇ ದಟ್ ಈಸ್ ಐಡೆಂಟಿಟಿ ಯುನೈಟ್ಸ್ ಅಸ್. ಸ್ನೇಹಿತರೆ, ಟೈಮಿಂಗ್ ಇಸ್ ಎವ್ರಿಥಿಂಗ್. ಈ ಸ್ಟೇಟ್ಮೆಂಟ್ ಬಂದ ಟೈಮ್ ನೋಡಿ, ಎಲೆಕ್ಷನ್ಸ್, ಪೊಲರೈಸೇಷನ್ಸ್, ಕ್ಯಾಸ್ಟ್ ಸೆನ್ಸಸ್, ಚರ್ಚೆಗಳು ಇವೆಲ್ಲ ನಡೀತಿರೋ ಟೈಮ್ ಅಲ್ಲಿ ಈ ಸ್ಟೇಟ್ಮೆಂಟ್ಸ್ ಬಂದಿದೆ. ಜಸ್ಟಿಸ್ ಕೊಲ್ಸೆ ಪಾಟೀಲ್ ಅವರು ಯಾವಾಗ ಆಂಟಿ RSS, ಆಂಟಿ ಬ್ರಾಹ್ಮಿನಿಸಂ ಸ್ಟ್ಯಾಂಡ್ಸ್ ತಗೋತಾರೋ, ಅವರ ಎಲ್ಗಾರ್ ಪರಿಷತ್ ಕೇಸ್ ಕನೆಕ್ಷನ್ ಕೂಡ ನ್ಯೂಸ್ ನಲ್ಲಿ ಇತ್ತು. ಸೊ ಇಸ್ ದಿಸ್ ಸ್ಟೇಟ್ಮೆಂಟ್ ಪ್ಯೂರ್ಲಿ ಹಿಸ್ಟಾರಿಕಲ್ ನಾಲೆಜ್ ಶೇರಿಂಗ್ ಆರ್ ಇಸ್ ಇಟ್ ಪೊಲಿಟಿಕಲ್ ಮೊಬಿಲೈಸೇಷನ್? ಜನರ ಮನಸ್ಸಿನಲ್ಲಿ ಡೌಟ್ ಕ್ರಿಯೇಟ್ ಮಾಡಿ ನಾವು ಹಿಂದೂ ಅಲ್ಲ, ನಾವು ಬೇರೆ ಅಂತ ಡಿವೈಡ್ ಮಾಡೋ ಪ್ರಯತ್ನನ ಇದು, ಅಥವಾ ನಿಜವಾಗ್ಲೂ ಅವರು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇದ್ದಾರ? ನೋಡಿ, ಒಬ್ಬ ಇಂಟೆಲೆಕ್ಚುಯಲ್ ಆಗಿ ಅವರ ರಿಫಾರ್ಮ್ ಬಗ್ಗೆ ಮಾತಾಡ್ಲಿ ತಪ್ಪಿಲ್ಲ, ಕ್ಯಾಸ್ಟ್ ಸಿಸ್ಟಮ್ ಹೋಗ್ಬೇಕು ಅಂತ ಹೇಳಲಿ ತಪ್ಪಿಲ್ಲ. ನಿಮ್ಮ ಹೆಸರು ಒಂದು ಕಳ್ಳತನ ಅಂತ ಹೇಳೋದು, ಇಸ್ ಇಟ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆರ್ ಡಿಸ್ಟ್ರಕ್ಟಿವ್ ಹೇಟ್? ಐ ಡೋಂಟ್ ನೋ. ಸೊ ಫೈನಲಿ ಏನ್ ಹೇಳ್ಬೋದು, ಜಸ್ಟಿಸ್ ಕೊಲ್ಸೆ ಪಾಟೀಲ್ ಅವರು ಹೇಳಿಕೆ ಶಾಕಿಂಗ್ ಆಗಿದೆ. ಯಾಕಂದ್ರೆ ಅದು ಬಂದಿರುವುದು ಒಬ್ಬ ರಿಟೈರ್ಡ್ ನ್ಯಾಯಾಧೀಶರಿಂದ. ಹಿಸ್ಟಾರಿಕಲ್ ಆಗಿ ಸಿಂಧು ಇಂದ ಹಿಂದೂ ಬಂತು ಅನ್ನೋದು ಸತ್ಯ, ಬಟ್ ಅದಕ್ಕೆ ಕಳ್ಳ ಅನ್ನೋ ಮೀನಿಂಗ್ ಇದೆ ಅಂತ ಹೇಳೋದು ಅದು ಹೈಲಿ ಡಿಬೇಟಬಲ್ ಅಂಡ್ ಸೆಲೆಕ್ಟಿವ್ಲಿ ಪಿಕ್ಡ್ ಇಂಟರ್ಪ್ರಿಟೇಷನ್. ಆಸ್ ಅ ವ್ಯೂವರ್ ನೀವೇ ಯೋಚನೆ ಮಾಡಿ, ಒಂದು ಸಮುದಾಯದ ಐಡೆಂಟಿಟಿನ ಇನ್ಸಲ್ಟ್ ಮಾಡಿ ಇನ್ನೊಂದು ಸಮುದಾಯಕ್ಕೆ ನ್ಯಾಯ ಕೊಡಿಸೋಕೆ ಸಾಧ್ಯನಾ? ಜಸ್ಟಿಸ್ ಶುಡ್ ಕನೆಕ್ಟ್ ಪೀಪಲ್, ನಾಟ್ ಡಿವೈಡ್ ದೆಮ್. ಬೇಸ್ಡ್ ಆನ್ 1000 years old ಡಿಕ್ಷನರಿ ಮೀನಿಂಗ್ ಹಾಗಂತ ಅವರ ಬಾಯಿ ಮುಚ್ಚಿಸ್ಬೇಕಾ? ನೋ, ಲೆಟ್ ಹಿಮ್ ಸ್ಪೀಕ್. ಬಟ್ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಸತ್ಯ ಏನು ಅಂತ ತಿಳ್ಕೋಬೇಕು. ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್ ಆಫ್ ಹೇಟರ್. ಐಡೆಂಟಿಟಿ ಅನ್ನೋ ಎಮೋಷನಲ್ ವಿಷಯನ ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ಕೊಳ್ಳೋದನ್ನ ನಾವು ನಿಲ್ಲಿಸಬೇಕು. ನಿಮ್ಗೇನನ್ಸುತ್ತೆ? ಈಸ್ ಎ ಜಡ್ಜ್ ಅಲೌಡ್ ಟು ಮಾಕ್ ಎ ರಿಲಿಜನ್ ಓಪನ್ಲಿ, ಆರ್ ವಾಸ್ ಹಿ ಸ್ಪೀಕಿಂಗ್ ಎ ಬಿಟರ್ ಹಿಸ್ಟಾರಿಕಲ್ ಟ್ರೂತ್? ಕಮೆಂಟ್ ಸೆಕ್ಷನ್ ನಲ್ಲಿ ಬರೀರಿ, ತಿಳಿಸಿ. ಲೆಟ್ಸ್ ಹ್ಯಾವ್ ಅ ಹೆಲ್ದಿ ಡಿಬೇಟ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಿಸ್ ಇಸ್ ಯುವರ್ ವಿಕಾಸ್ ಸೈನಿಂಗ್ ಆಫ್. ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ, ಜೈ ಹಿಂದ್.